ನಾನು ದೆಹಲಿಗೆ ಹೋಗ್ಲಿಕ್ಕೆ ನಿರ್ಧಾರವನ್ನ ಮಾಡಿಲ್ಲ, ಸಿಎಂ ಆಯ್ಕೆಯನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಗಿಫ್ಟ್ ಕೊಡುತ್ತೋ ಇಲ್ವೋ, ಜನರಂತೂ ಕೊಟ್ಟಿದ್ದಾರೆ. ಇಂದು ನನ್ನ ಬರ್ತ್ಡೇ, ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ, ಬೇರೆ ಬೇರೆ ಕಾರ್ಯಕ್ರಮಗಳಿದಾವೆ. ರಾಜ್ಯದೆಲ್ಲೆಡೆಯಿಂದ ಬೆಂಬಲಿಗರು ಬರ್ತಾ ಇದ್ದಾರೆ. ನನಗೆ ಕೊಟ್ಟಿದ್ದಂತ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿದ್ದೇನೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿಕೆಶಿ ಏನ್ ಮಾತನಾಡಿದ್ರು ಅಂತ ನೋಡೋಣ. ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೈಕಮಾಂಡ್ಗೆ ಅಂತ ಬಿಟ್ಟಿದೀವಿ. ಕಾಂಗ್ರೆಸ್ ಸಂಪ್ರದಾಯದಂತೆ ಕೆಲವು ಶಾಸಕರುಗಳೆಲ್ಲ ಕರೆಸಿ ಎಲ್ಲ ಶಾಸಕರನ್ನ ನಿಮ್ಮ ಅಭಿಪ್ರಾಯ ಕೇಳಿದ್ದಾರೆ. ಅರ್ಥ ಆಯ್ತಾ? ನಾನು ದೆಹಲಿಗೆ ಹೋಗ್ಬೇಕು ಅನ್ನೋದು ಇದೆ, ಆದ್ರೆ ನಾನು ಹೋಗ್ತೀನೋ ಇಲ್ಲೋ ಅನ್ನೋದು ಇನ್ನ ತೀರ್ಮಾನ ಮಾಡಿಲ್ಲ. ಯಾಕೆಂದ್ರೆ ನನಗೆ ಇವತ್ತು ನಮ್ಮಲ್ಲಿ ಪೂಜೆ ಪುರಸ್ಕಾರಗಳು, ನಾನ್ ನಮ್ದಂತ ಧರ್ಮ, ನಾನ್ ನಮ್ದಂತ ನನ್ನ ಅಜ್ಜ, ನನ್ನ ಶಕ್ತಿ ಎಲ್ಲ ನಾನು ಹೋಗಿ ಆಶೀರ್ವಾದ ಪಡೆಯೋದಿದೆ. ಅದನ್ನ ನನ್ನ ಫಸ್ಟ್ ಆ ಡ್ಯೂಟಿ ನಾನು ಮಾಡ್ಬೇಕು. ಆಮೇಲೆ ಮಿಕ್ಕಿದ ವಿಚಾರ ನೋಡಪ್ಪ, ಹೈಕಮಾಂಡ್ ಗಿಫ್ಟ್ ಕೊಡ್ತದೋ ಬಿಡ್ತದೋ, ಕರ್ನಾಟಕ ರಾಜ್ಯದ ಜನತೆ ನನ್ನ ಮೇಲೆ ವಿಶ್ವಾಸವಿಟ್ಟು, ನನ್ನ ಕಾರ್ಯಕರ್ತರ ಮೇಲೆ ವಿಶ್ವಾಸವಿಟ್ಟು, ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಮೇಲೆ, ಆಫ್ಟರ್ ಶ್ರೀಮತಿ ಸೋನಿಯಾ ಗಾಂಧಿ has appointed me as a Congress president with trust, we have got a massive majority of 135. We were not in power. With all the harassment, with all the trouble, with this double engine, with big force, still the people of Karnataka had faith in me and the party workers, and they have given me a gift of 135 plus one associate member, 36. What more gift you need? What more you to give? Are you expecting birthday gift from the Congress High Command se birthday gift expect kar rahe hain? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ನನ್ನ ನಂಬಿಕೆ, ನನ್ನ ಮೇಲೆ ನಂಬಿಕೆ, ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಅಧ್ಯಕ್ಷತೆಯಲ್ಲಿ ಜನ ಈ ರೀತಿಯಾದಂತ ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತ ಹೇಳುವ ಮುಖಾಂತರ ನಾನು ಪ್ರಮುಖ ಕಾರಣಕರ್ತ, ಕಾಂಗ್ರೆಸ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಥಾನಗಳನ್ನ ಗಳಿಸ್ಲಿಕ್ಕೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೆಸೇಜ್ ಅನ್ನ ಪಾಸ್ ಮಾಡದಂತೆ ಆಗ್ತದೆ. ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಡಿಕೆಶಿ ಕೇಂದ್ರಿತವಾಗಿ? ಸದ್ಯದ ಪರಿಸ್ಥಿತಿಯಲ್ಲಿ ಇಬ್ಬರು ಕೂಡ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಪ್ರಭಾವಿ ನಾಯಕರು. ಪಕ್ಷದಲ್ಲಿ ಅವ್ರದೇ ಆದಂತಹ ಅಭಿಮಾನಿ ಬಳಗ, ಅವ್ರದೇ ಆದಂತಹ ವರ್ಚಸ್ಸಿದೆ. ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ನಿಟ್ಟಿನಲ್ಲಿ ಇಬ್ಬರದು ಕೂಡ ಸಮನಾದಂತಹ ಪಾತ್ರ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಡೈರೆಕ್ಟ್ ಆಗಿ ನನ್ಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳೋದು ಕೂಡ ಡಿಕೆ ಶಿವಕುಮಾರ್ ಅವ್ರಿಗೆ ಸಾಕಷ್ಟು ಕಷ್ಟ ಆಗಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಹೇಳ್ತಾ ಇರುವಂತದ್ದು, ಯಾಕಂದ್ರೆ ಡಿಕೆ ಶಿವಕುಮಾರ್ ಹಾಕಿರುವಂತಹ ಎಫರ್ಟು, ಕೆಪಿಸಿಸಿ ಅಧ್ಯಕ್ಷರಾದಂತ ಮೇಲೆ ಪಕ್ಷ ಸಂಘಟನೆ, ಗ್ರೌಂಡ್ ವರ್ಕ್ ಆಗಿರ್ಬೋದು, ಜೊತೆಗೆ ಅವರು ಮಾಡಿದಂತಹ ಹೋರಾಟಗಳು, ಪ್ರತಿಭಟನೆಗಳು, ಇವೆಲ್ಲವೂ ಕೂಡ ಅಷ್ಟೇನೆ ಎಲ್ಲ ಒಂದು ಕಡೆ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಈ ರೀತಿಯಾದಂತಹ ಯಶಸ್ಸು ಸಿಗೋದಕ್ಕೆ ಕಾರಣ ಆಯಿತು. ಈ ಒಂದು ನಿಟ್ಟಿನಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ರೆ, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಒಂದು ಅಭಿಮಾನಿಗಳು ಕೂಡ ಪ್ರತಿಭಟನೆ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಕೆಲಸ, ಈ ರೀತಿಯಾಗಿ ಒಂದು ಮುಂದಾಗ್ತಾರೆ ಕಾರ್ಯಗಳಿಗೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಅಷ್ಟೇ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಾನೇ ಸಿಎಂ ಆಗಬೇಕು, ನನಗೆ ಕೊಡಬೇಕು ಅಂತ ಕೇಳಿದ್ರೆ ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ ಕೊಡಬೇಕು ಅಂತ ಪಟ್ಟನ್ನ ಹಿಡಿತಾರೆ. ಹೀಗಾಗಿ ಪಕ್ಷಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಡ್ಯಾಮೇಜ್ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಿನ್ನೆಯಿಂದಲೂ ಕೂಡ ಅಷ್ಟೇ ಪರೋಕ್ಷವಾಗಿ ತಮ್ಮ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ತಾವು ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ನಿಟ್ಟಿನಲ್ಲಿ ವಹಿಸಿರುವಂತಹ ಶ್ರಮ ಆಗಿರ್ಬೋದು, ಇದನ್ನ ಡಿಕೆಶಿ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಹೆಚ್ಚಿನ ಸಂಖ್ಯೆಯ ಶಾಸಕರು ಸಿದ್ದರಾಮಯ್ಯ ಅವರಿಗೇನೆ ಈ ಬಾರಿ ಮೊದಲ ಬಾರಿಗೆ ಮುಖ್ಯಮಂತ್ರಿನ ಮೊದಲ ಒಂದು ಟರ್ಮ್ ಏನಿದೆ, ಅಲ್ಲಿಗೆ ಮೊದಲ ಟರ್ಮ್ಗೆ ಸಿದ್ದರಾಮಯ್ಯ ಅವರಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂತ ಹೆಚ್ಚಿನ ಬೆಂಬಲವನ್ನ ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವ್ರ ಮನೆಗೆ ಶಾಸಕರು ಯಾರಾದ್ರೂ ಬರ್ತಾ ಇದ್ದಾರಾ? ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಕಾಣಿಸುತ್ತೆ. ಅವ್ರನ್ನೇನಾದ್ರೂ ಮಾತನಾಡೋ ಪ್ರಯತ್ನ ಮಾಡಬಹುದಾ?
ಖಂಡಿತವಾಗ್ಲು ಡಿ ಕೆ ಶಿವಕುಮಾರ್ ಬೆಳಗ್ಗೆ ಇಲ್ಲಿಂದ ಹೊರಟು ಶಾಂಗ್ರಿಲಾ ನಿವಾಸದಲ್ಲಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬ ಕೂಡ ಇದೆ. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಅವರನ್ನ ಭೇಟಿ ಮಾಡಬೇಕು, ಶುಭಾಶಯ ಕೋರ್ಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬಂದಿದ್ದಾರೆ. ಜೊತೆಗೆ ಅವರು ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು, ಇದರಿಂದಾಗಿ 2024ರ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದಾರೆ ಅಭಿಮಾನಿಗಳು ಕೂಡ. ಎಲ್ಲಿಂದ ಬಂದಿದ್ದೀರಾ ತಾವು? ಸರ್ ನಮ್ದು ಶಿಕಾರಿಪುರದಿಂದ. ಹೌದು. ಓಕೆ, ಸೊ ಏನ್ ವಿಚಾರಕ್ಕೆ ಬಂದಿರೋದು ಇವತ್ತು? ಡಿ ಕೆ ಶಿವಕುಮಾರ್ ಬರ್ತ್ಡೇನೇ ಇದೆ. ನೆಕ್ಸ್ಟ್ ಆಮೇಲೆ CM ಒಂದಿದೆಯಲ್ಲ, 2 ಶೇರ್ ಆಗುತ್ತೆ ಅಂತ ನಾವು ಶಿಕಾರಿಪುರದಿಂದ 4-5 ಜನ ಬಂದಿದ್ದೇವೆ. ಬಟ್ ನಮ್ಮ ಪಕ್ಷದ ಹೈಕಮಾಂಡ್ ಈ ಸತ ನಮ್ಮ ಡಿ ಕೆ ಶಿವಕುಮಾರ್ CM ಸ್ಥಾನ ಕೊಡ್ಬೇಕು. ಯಾಕೆಂದ್ರೆ ಭಾರತ್ ಚೋಡ ಆಗಿರ್ಬೋದು, ಆಮೇಲೆ ಮೇಕೆದಾಟು ಆಗಿರ್ಬೋದು, ರಾಜ್ಯದ ಉದ್ದಕ್ಕೂ ಸಹಿತ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಲ್ಲಿ ತುಂಬ ಶ್ರಮ ಪಟ್ಟಿದ್ದಾರೆ. ಈ ಬಾರಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ CM ಪಟ್ಟವನ್ನು ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಕೂಡ ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಅವರು ಕೂಡ ಅಷ್ಟೇ ಎಫರ್ಟ್ ಅನ್ನು ಹಾಕಿದ್ದಾರೆ. ಅವರ ಬೆಂಬಲಿಗರು ಕೂಡ ಅವರಿಗೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ತಪ್ಪೇನಿಲ್ಲ, ಸಿದ್ದರಾಮಯ್ಯನವರು ನಮ್ಮ ನಾಯಕರೇ, ಅದು ಡಿ ಕೆ ಶಿವಕುಮಾರ್. ಆದರೆ ಒಂದು ಬಾರಿ ಆಗಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಈ ಬಾರಿ ನಮ್ಮ ಡಿ ಕೆ ಸಾಹೇಬರಿಗೆ ಇದೊಂದು ಬಾರಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ, ಈಗ ನೋಡಿ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾದ ಮೇಲೆ ಇಡೀ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಿ 135 ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ಮತ್ತು DK ಕಾರಣ. ನೆಕ್ಸ್ಟ್ CM ಒಂದು ಹುದ್ದೆಯನ್ನು ಕೊಟ್ಟರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚುವರಿ ನಾವು ಹೆಚ್ಚು ಸೀಟನ್ನು ಗೆಲ್ಲಕ್ಕೆ ನಿಮ್ಗೆ ಬಲ ಬಂದಂತಾಗುತ್ತೆ. ಆದ ಕಾರಣ ನಿಮಗೆ ಡಿ ಕೆ ಶಿವಕುಮಾರ್ಗೆ ನಮ್ಮ ಹೈಕಮಾಂಡ್ನವರು ವರಿಷ್ಠರು ಸೇರ್ಕೊಂಡು ಈ ಬಾರಿ CM ಸ್ಥಾನವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಸರ್, ಈಗ DK ಅವ್ರಿಗೆ CM ಸ್ಥಾನ ಕೊಟ್ರೆ ಸಿದ್ದರಾಮಯ್ಯ ಅವ್ರಿಗೆ ಏನ್ ಪೋಸ್ಟು ಅಂತ? ಈಗ ಫಸ್ಟ್ ಟರ್ಮ್ ಅಲ್ಲೇ DK ಅವ್ರು ಕೊಟ್ಬಿಟ್ರೆ, ಸಿದ್ದರಾಮಯ್ಯ ಅವರು ಅವ್ರಕ್ಕಿಂತ ಹಿರಿಯರಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಂಥವ್ರು, ಅವ್ರಿಗೆ ಯಾವುದೇ ಸ್ಥಾನಮಾನಗಳು ಮೊದಲ ಟರ್ಮ್ ಅಲ್ಲಿ ಇಲ್ದಂಗೆ ಆಗುತ್ತಲ್ಲ? ಇಲ್ಲ, CM ಸ್ಥಾನ ಯಾಕೆ ಅಂತಂದ್ರೆ ಮೊದಲು ಫಸ್ಟ್ ಟೈಮ್ ಅವರು ಆಗಿದ್ರು. 5 ವರ್ಷ ಒಳ್ಳೆ ರಾಜಕೀಯ ಕೊಟ್ಟಿದ್ದಾರೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬಡಬಗ್ಗರಿಗೆಲ್ಲ ಒಳ್ಳೆಯದನ್ನು ಮಾಡಿದ್ದಾರೆ. ಸೊ ಈ ಸರಿ DK ಶಿವಕುಮಾರ್ ಅವರು 135 ಸ್ಥಾನ ಗೆಲ್ಲಬೇಕಾದ್ರೆ ಅವರೊಬ್ಬರಿಂದ ಅಲ್ಲ, ಎಲ್ಲರಿಂದನೂ ಕಾರಣ. ಬಟ್ ಅವರ ಸಾರಥ್ಯದಲ್ಲಿ ಅವರು ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಗೆದ್ದಿದ್ದಾರೆ. ಎಷ್ಟು ಲೀಡಲ್ಲಿ ಗೆದ್ದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ದರಿಂದ ಈ ಬಾರಿ ದಯವಿಟ್ಟು ಅವ್ರನ್ನ ಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು. ಅವರು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಲೇಬೇಕು. ಸಿದ್ದರಾಮಯ್ಯ ಅವ್ರನ್ನ ನಾನು ಈ ಮೂಲಕ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನೀವೇ ಅವ್ರಿಗೆ ಒಂದು ಅವಕಾಶನ ಕೊಡಬೇಕು. ಯಾಕೆಂದರೆ ನೀವು ಆಗಿದ್ದೀರಾ, ಇಲ್ಲ ಅಂತಲ್ಲ. ಅವ್ರಿಗೆ ನೀವು ಬಿಟ್ಕೊಟ್ಟು ಮತ್ತೆ ಅವ್ರಿಗೆ ಏನೇನು ಮುಂದೆ ಏನೇನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ನೆರವೇರಿಸ್ಕೊಳ್ಳೋಕೆ ನೀವು ಒಂದು ಮಾರ್ಗದರ್ಶಿ ಆಗಿರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಸೊ ಇದು ಒಂದು DK ಶಿವಕುಮಾರ್ ಅವರ ಒಂದು ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಸಿದ್ದರಾಮಯ್ಯ ಆಲ್ರೆಡಿ ಒಂದ್ಸಲಿ CM ಆಗಿದ್ದಾರೆ, ಈಗ ದೊಡ್ಡ ಮನ್ಸು ಮಾಡಿ DK ಶಿವಕುಮಾರ್ ಅವರಿಗೆ CM ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ.